ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರದ ಹೊನ್ನಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿರುವ ಏಕೈಕ ಬೋರ್ವೆಲ್. ಇದರಿಂದಾಗಿ ನೀರಿಗಾಗಿ ಮುಗಿಬೀಳುವ ಮಹಿಳೆಯರು ನೀರಿಗಾಗಿ ನಿತ್ಯ ಜಗಳಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಬೇಸತ್ತ ಗ್ರಾಮಸ್ಥರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಲಿಗೆ ಮತ್ತು ಖಾಲಿ ಕುಡಗಳನ್ನು ಹಿಡಿದು ಪ್ರತಿಭಟನೆ ಮುಖಾಂತರ ನೀರಿನ ಸಮಸ್ಯೆಯನ್ನ ಎತ್ತಿ ತೋರಿಸುವ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಮಹಿಳೆಯರು ಕುಡಿಯಲು ನೀರು ಕೊಡುವಂತೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಮಾತನಾಡಿ, ಜಿಲ್ಲಾಡಳಿತ ಕೇಂದ್ರದಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದ್ದು 3,000 ಮತದಾರರಿದ್ದು 5,000 ಜನಸಂಖ್ಯೆಯನ್ನು ಹೊಂದಿದೆ. ಸುಮಾರು 400ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ತಪ್ಪಿಲ್ಲ. ವಿಶೇಷವೆಂದರೆ ಕಳೆದ 2009ರಲ್ಲಿ ಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಕುಡಿಯುವ ನೀರಿನ ಮೇಲ್ತೊಟ್ಟಿ ನಿರ್ಮಿಸಲಾಗಿದೆ. ಇದಲ್ಲದೆ ಸರ್ಕಾರದ ಮಹತ್ತರ ಜೆಜೆಎಂ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ಪ್ರಾರಂಭವಾಗೇ ಇಲ್ಲ ಅಂತ ಹೇಳಿದ್ರು. ಏನು ಕಡುಬಡವರು ನಿತ್ಯ ಕೂಲಿಗಾಗಿ ತೆರಳುವ ಸಮಯದಲ್ಲಿ ಮುಂಜಾನೆ ಮತ್ತು ಕೂಲಿಗೆ ತೆರಳುವಾಗ ಸಂಜೆ ಮನೆಗೆ ಬಂದ ಮೇಲೆ ನೀರಿಗಾಗಿ ಪರದಾಡುವ ಸ್ಥಿತಿ ತಪ್ಪಿಲ್ಲ. ಜನಗಳ ಪರದಾಟ ಇದ್ರೂ ಸಹ 2009ರಿಂದ ಇದುವರೆಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಯಾವ ಅಧಿಕಾರಿಗಳಾಗ್ಲಿ ಮುಂದಾಗಿಲ್ಲ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕೂಡಲೇ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಇವರು ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರ ಸಮಸ್ಯೆಯನ್ನ ಖುದ್ದಾಗಿ ಭೇಟಿ ನೀಡಿ ಮಹಿಳೆಯರ ಸಮಸ್ಯೆಗೆ ಆಲಿಸಬೇಕು ಅಂತ ಮತ್ತು ಬಗೆಹರಿಸಬೇಕು ಅಂತ, ಇಲ್ಲವಾದರೆ ಉಗ್ರವಾದ ಹೋರಾಟವನ್ನ ರೂಪಿಸಲಾಗುವುದು ಅಂತ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ದೊಡ್ಡ ಭೀಮವ್ವ, ನಾಗಮ್ಮ, ಗಂಗಮ್ಮ, ಬನ್ನಮ್ಮ ಮತ್ತು ಸರೋಜಮ್ಮ, ಸೌಭಾಗ್ಯಮ್ಮ, ಶಂಕರಮ್ಮ, ಮರೆಯಮ್ಮ, ಮಲ್ಲಮ್ಮ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, DVD ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ. ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಹೊನ್ನಿಗೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಎಸ್ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ನಾನೊಬ್ಬ ಪಂಚಾಯತಿ ಸದಸ್ಯನಾಗಿ ಇವತ್ತು ಹೇಳಲು ನನಗೂ ಕೂಡ ನಾಚಿಕೆ ಆಗೋಂಥ ಪರಿಸ್ಥಿತಿ ಇದೆ. ಸರ್ಕಾರದ ಅನುದಾನ ನೀರು ನಿರ್ವಹಣೆಗೆ ಅಂತ 15ನೇ ಹಣಕಾಸಲ್ಲಿ ಲಕ್ಷಾಂತರ ರೂಪಾಯಿ ಮೀಸಲಿಡ್ತಾರೆ. ಆದರೆ ಅದು ಹಣ ಇಲ್ಲಿಗೆ ಹೋಗ್ತಂತ ನಮಗೂ ಅರ್ಥ ಇವತ್ತಿಗೆ ಆಗಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ನಮ್ಮ ಊರಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ವಿನಂತಿ. ಒಂದು ವೇಳೆ ಇದು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತಿ ಸದಸ್ಯತೆಗೆ ರಾಜೀನಾಮೆ ಕೊಡ್ತೀವಿ. ನಮ್ಮೂರಾಗ ನೀರು ಬಾರ್ ಪರಿಶುದ್ಧ ಆದ್ರಿ. ದನ ಕರ ಮನುಷ್ಯರು ಬಟ್ಟೆ ಬರೀ ಊರು ಮನೆಯಾಗಲೇ, ಹೊರಗೆ ನೀರು ಏನೂ ಇಲ್ಲ, ಹಾಕಿಲ್ಲ, ಏನಿಲ್ಲ. ಒಂದು ಬೋರಿಂಗ್ಕಾಯಿ ಎಲ್ಲರೂ ಹೆಣ್ಮಕ್ಳು ಹೊಡೆದಾಡಿ ಸಾಯ್ಲಕತ್ತೀವಿ. ನೀರೇ ಯಾರದಾಗ ನೀರೇ ಇಲ್ಲ. ಏನು ಹೆಸರು ನಿಮ್ದು? ನಾವು ಭೀಮವ್ವ ನಟಕರ. ನೀವು ಅಲ್ಲೇ ನಮ್ಮ ಮನೆ ನೀರು ಭಾಳ ತಿಪ್ಪಲ ಅದ. ಹೊಸಳ್ಳಿ ನೀರಿಂದು ಕೊಡ ತಗೊಂಡು ಹೋಗ್ಲಕತ್ತೀವಿ. ಆ ಕಡೆ ಈ ಕಡೆ ತಿರುಗಾಡ್ಲಕತ್ತೀವಿ. ದನ ಕರ ಬಟ್ಟೆ ಒಗಿಲಾಕ ನಾವು ಬಾರ್ ಪರಿಸ್ಥಿತಿ ಅದ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ. ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ, ವಿಶೇಷವಾಗಿ ಗುರುಮಿಟ್ಕಲ್ ಮತಕ್ಷೇತ್ರದ ಬರ್ತಕ್ಕಂಥ ಹೊಸಳ್ಳಿ ಗ್ರಾಮದಲ್ಲಿ ಕೆಲವು ಓಣಿಗಳೆಲ್ಲ ಕುಡಿ ನೀರು ಇರೋದ ಕಾರಣದ ಹೆಣ್ಮಕ್ಳು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ. ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಕುಂಭಕರ್ಣ ನಿದ್ರೆ ಜಾರಿದಂಥ ಅಧಿಕಾರಿಗಳಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕು. ಇವತ್ತು ಚಳಿಗಾಲದಲ್ಲಿ ಈ ಪರಿಸ್ಥಿತಿ ಆದಂದ್ರೆ ಮತ್ತೆ ನಾಳೆ ಬೇಸಿಗೆ ಸಮಯದಲ್ಲಿ ಯಾವ ಸಮಯದಲ್ಲಿ ಆದರೂ ಕೂಡ ಇವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಂಭವ ಅದ. ತಕ್ಷಣ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಈ ಮಹಿಳೆಯರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು. ತಕ್ಷಣ ಈ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬೇಕು. ಯಾದಗಿರಿಲಿಂದ ಭೀಮಲಯದಿಂದ ಗುರುಮಿಟ್ಕಲ್ಗೆ 50 ಕಿಲೋಮೀಟರ್ ನೀರು ಓಡ್ತದೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಗ್ರಾಮ, ಇಲ್ಲಿ ಕುಡಿ ನೀರಿನ ವ್ಯವಸ್ಥೆಗೆ ಇವತ್ತು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ. ಜಿಲ್ಲಾಧಿಕಾರಿ ಕೂಡ ಮಹಿಳೆ, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೂಡ ಮಹಿಳೆ ಇದ್ದು ನೀವಿಬ್ಬರು ಜೊತೆಗೆ ಬಂದು ಜಂಟಿಯಾಗಿ ಊರಲ್ಲೆಲ್ಲ ಸಂಚಾರ ಮಾಡಿ ಇವರ
ಅನಿಸಿಕೆಗಳನ್ನು ಪಡೆದು ತಕ್ಷಣ ಇದು ಕುಡಿ ನೀರಿನ ವ್ಯವಸ್ಥೆ ನೀವು ಮಾಡಿರಿ. ಮಾಡದಿದ್ದರೆ ನಮ್ಮ ಸಂಘಟನೆ ಕಡೆಯಿಂದ ನಾನು ಕುಡಿ ನೀರು ವ್ಯವಸ್ಥೆ ಮಾಡ್ತೀನಿ. ಸಂಬಂಧಪಟ್ಟವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರು ಅಮಾನತಾಗಬೇಕು. ಅವ್ರಿಗೇನದಂದರೆ ಇಲ್ಲಿ ನಮ್ಮ ಜಿಲ್ಲೆ ಬಿಟ್ಟು ಹೊರಗೆ ಆಗ್ತಕ್ಕಂಥ ಕೆಲಸಕ್ಕೆ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ನಂದು ಆಗ್ರಹ. ಇಲ್ಲದಿದ್ದರೆ ಜಾಲಿಕಂಟಿಗಳನ್ನು ಕಡಿದುಗೆಸಿ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುಳ್ಳು ಜಡ್ದು ಬಾಗಿಲು ಮುಚ್ಚಿಗೆಸಿ ಮುಳ್ಳು ಜಡ್ದು ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದಾರೆ.